ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ರಾಜ್ಯದ ಮೇಲೆ ಭಾರಿ ಪ್ರಭಾವವನ್ನ ಬೀರೋಕೆ ಶುರು ಮಾಡಿದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಕೊರತೆ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಶಾರ್ಟೇಜ್ ಬಗ್ಗೆ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಬರೆದಿರುವಂತದ್ದು. ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ ರೆಸ್ಟೋರೆಂಟ್ಗಳು ಇರುವಂತದ್ದು ಈಗ ಅವಕ್ಕೂ ಕೂಡ ಹೊಡೆತ ಬೀಳ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧ ರಾಜ್ಯದ ಮೇಲೆ ಭಾರಿ ಪ್ರಭಾವವನ್ನ ಬೀರ್ತಾ ಇದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಕೊರತೆಯಾಗ್ತಾ ಇದೆ. ಗ್ಯಾಸ್ ಶಾರ್ಟೇಜ್ ಬಗ್ಗೆ ಕೇಂದ್ರಕ್ಕೆ ಸಿಎಂ ಪತ್ರ ಬರೆದಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಅವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆದಿರುವಂತಹ. ಬೆಂಗಳೂರಿನಲ್ಲಿ ಸಾಕಷ್ಟು ಹೋಟೆಲ್ ರೆಸ್ಟೋರೆಂಟ್ಗಳಿವೆ. ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ. ಗ್ಯಾಸ್ ಕೊರತೆಯಿಂದ ಸಾಕಷ್ಟು ಹೋಟೆಲ್ಗಳಿಗೆ ಈಗಾಗಲೇ ಬೀಗ ಬಿದ್ದಿರುವಂತದ್ದು. ಲಕ್ಷಾಂತರ ಜನ ಹೋಟೆಲ್ ಊಟವನ್ನ ಅವಲಂಬಿಸಿರುವಂತದ್ದು ಬೆಂಗಳೂರಿನಲ್ಲಿ. ಐಒಸಿಎಲ್, ಎಚ್ಪಿಸಿಎಲ್, ಬಿಪಿಸಿಎಲ್ ಮೂಲಕ ಗ್ಯಾಸ್ ಸರಬರಾಜು ಮಾಡಲಾಗ್ತಾ ಇತ್ತು. ಇದೀಗ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ. ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎರಡು ರಾಷ್ಟ್ರಗಳ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಏನಿದೆ, ಈಗ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅದರ ಪರಿಣಾಮ ಅಫೆಕ್ಟ್ ಆಗೋಕೆ ಶುರುವಾಗಿದೆ. ಅದರಲ್ಲಿ ನಮ್ಮ ಭಾರತ ಕೂಡ ಸೇರ್ಪಡೆಯಾಗಿದೆ. ನಮ್ಮ ಭಾರತ ಮೊದಲೇ ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಅವಲಂಬಿತ ಆಗಿದ್ದಂಥದ್ದು. ಇರಾನ್ ಮೇಲೆ ಅವಲಂಬಿತವಾಗಿತ್ತು. ಹಾರ್ಮುಜ್ ಜಲಸಂಧಿ ಮೂಲಕ ಆಮದು ರಫ್ತು ಆಗ್ತಾ ಇತ್ತು. ಸಾಕಷ್ಟು ನಾವು ಬಳಕೆ ಮಾಡುವಂತಹ ವಸ್ತುಗಳು, ಅದರಲ್ಲೂ ಕೂಡ ಕ್ರೂಡ್ ಆಯಿಲ್ ಹಾರ್ಮುಜ್ ಜಲಸಂಧಿಯಿಂದ ನಮಗೆ ಬರ್ತಾ ಇತ್ತು. ಈಗ ಅದಕ್ಕೆ ಬ್ರೇಕ್ ಹಾಕಿರುವಂತದ್ದು ಇರಾನ್. ಅದರ ಪರಿಣಾಮವನ್ನ ನಾವೀಗ ಅನುಭವಿಸ್ತಾ ಇದ್ದೀವಿ. ಗ್ಯಾಸ್ ಶಾರ್ಟೇಜ್ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಈಗಾಗಲೇ ಕೆಲವೊಂದಷ್ಟು ಮಂದಿ ಬೀಗ ಹಾಕ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇರುವಂತವರು ಹೋಟೆಲ್ ಊಟ, ಈ ರೆಸ್ಟೋರೆಂಟ್ ಊಟಗಳ ಮೇಲೆ ಅವಲಂಬಿತವಾಗಿ ಜೀವನ ನಡೆಸ್ತಾ ಇರುವಂತವರು, ಅವರಿಗೆ ಇನ್ಮೇಲೆ ಪರದಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ಗ್ಯಾಸ್ ಶಾರ್ಟೇಜ್ ಆಗಿದೆ, ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನ ಬರೆದಿರುವಂತದ್ದು. ಇದಕ್ಕೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಬೇಕು, ಈ ಸಮಸ್ಯೆಗೆ ಪರಿಹಾರವನ್ನ ಕೇಂದ್ರವೇ ಒದಗಿಸಿಕೊಡ್ಬೇಕು ಅನ್ನೋ ರೀತಿಯಾಗಿ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಕೂಡ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಮೋದಿಜಿ ಅವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನ ಬರೆದಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಎಷ್ಟರ ಮಟ್ಟಿಗೆ ಸಾಮಾನ್ಯ ಜನತೆಯನ್ನ ಅಥವಾ ಬಿಸ್ನೆಸ್ ಮಾಡ್ತಾ ಇರುವಂತವ್ರನ್ನ, ಶೇರ್ ಮಾರ್ಕೆಟ್ ನಡೆಸುವಂತವ್ರನ್ನ ಎಲ್ಲರೂ ಕೂಡ ತತ್ತರಿಸಿ ಹೋಗುವಂತಹ ಪರಿಸ್ಥಿತಿಯನ್ನ ತಂದೊದಗಿಸಿದೆ. ನಿಜಕ್ಕೂ ಕೂಡ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಬಿಡು ಅಂತ ನಾವು ಸುಮ್ಮನಿರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ನಮ್ಮ ಭಾರತ ಯಾವ ರೀತಿಯಾಗಿ ಪರದಾಡುತ್ತೆ ಅನ್ನುವಂಥದ್ದನ್ನ ನಾವು ಚಿಂತೆ ಮಾಡ್ತಾ ಇದ್ವಿ. ಈಗ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬಂತು ಈ ಒಂದು ಕಾಟ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಕೊರತೆ ಇದೆ. ಇನ್ನು ಎಷ್ಟೋ ಜನ ಹೋಟೆಲ್ ಅನ್ನ ನಡೆಸ್ಕೊಂಡು ಬೆಂಗಳೂರಿನಲ್ಲಿ ಜೀವನ ನಡೆಸುವಂತವ್ರು, ಅವರ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ಈಗ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತವರ ಹೊಟ್ಟೆ ಮೇಲೆ ಹೊಡೆದಾಗುತ್ತೆ. ಎಷ್ಟೋ ಜನ ಬೀಗ ಹಾಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸಾಕಷ್ಟು ಮಂದಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಳ್ಳೋಣ ಅಂತ ಆರಾಮಾಗಿ ಕೆಲಸದಲ್ಲಿ ನಮ್ಮನ್ನ ತಾವು ತೊಡಗಿಸ್ಕೊಂಡಿರುವಂತವ್ರು, ಈಗ ಅವರಿಗೆ ಹೋಟೆಲ್ ಬೀಗ ಹಾಕಿದ್ದಾರೆ. ಅಲ್ಲಿಗೆ ಹೋಗಿ ಊಟ ಮಾಡ್ಕೊಳಕ್ಕಾಗಲ್ಲ. ಇನ್ನು ತಾವು ಕೂಡ ಊಟ ಅಡ್ಗೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿರಲ್ಲ. ಏನ್ ಮಾಡ್ಬೇಕಂತವ್ರು. ಇನ್ನು ಈ PG ಹಾಸ್ಟೆಲ್ಗಳಿಗೂ ಕೂಡ ಇದರ ಹೊಡೆತ ಬೀಳ್ತಾ ಇದೆ. ಇನ್ ಮುಂದೆ ತರತರವಾದಂತ ಈ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅದನ್ನೆಲ್ಲ ನಾವು ಬೇಯಿಸ್ತೀವಿ PGಗಳಲ್ಲಿ ಅಂದ್ರೆ ಅದಕ್ಕೆ ಸಾಕಷ್ಟು ಗ್ಯಾಸ್ ಬೇಕಾಗುತ್ತೆ, ಸಿಲಿಂಡರ್ ಗ್ಯಾಸ್. ಸೊ ಹಾಗಾಗಿ ಇದರ ಕೊರತೆಯಿಂದಾಗಿ ಇನ್ಮೇಲೆ ಈ PGಯಲ್ಲಿ ಇರುವಂತವರು ಕೂಡ ಕಷ್ಟವನ್ನ, ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ನಿಜಕ್ಕೂ ಕೂಡ ಭಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಪರಿಸ್ಥಿತಿ ನಮಗೆ ಬರ್ಬೋದು ಅಂತ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಗಾಯತ್ರಿ. ಎಸ್,
ಎಸ್ ಬಸವರಾಜ್, ನಿಜಕ್ಕೂ ಭಯ ಆಗುವಂತ ಪರಿಸ್ಥಿತಿಗೆ ಬೆಂಗಳೂರಿನ ಜನತೆ ಬಂದಿದೀವಾ? ಈ ಹೋಟೆಲ್ ರೆಸ್ಟೋರೆಂಟ್ಸ್ಗೆಲ್ಲ ಬೀಗ ಹಾಕೋ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ಹೆಚ್ಚಿನದಾಗಿ ಗಾಯತ್ರಿ, ಈಗಾಗ್ಲೇ ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಹೆಚ್ಚಳವಾಗಿದೆ. ಮತ್ತೆ ಅದರಂತೆ ಅದರ ಸರಬರಾಜು ಕೂಡ ಎಲ್ಲ ಒಂದ್ ಕಡೆ ವ್ಯತ್ಯಯವಾಗುವಂತ ನಿಟ್ಟಿನಲ್ಲಿ ಕೂಡ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಇದು ಹೋಟೆಲ್ ಮಾಲೀಕರಿಗೆ ಒಂದ್ ಕಡೆ ಆತಂಕ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕಮರ್ಷಿಯಲ್ ಗ್ಯಾಸ್ ಕೂಡ ಕೊರತೆ ಆಗುವಂತದ್ದು. ಈಗಾಗಲೇ ಆ ಹೋಟೆಲ್ಗಳಿಗೆ ಸಾಕಷ್ಟು ಆರ್ಡರ್ಗಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ಇದೀಗ ಗ್ಯಾಸ್ ಸಿಲಿಂಡರ್ ಸಿಗುವಂತದ್ದೇ ಒಂದಿಷ್ಟು ಆತಂಕಕಾರಿಯಾಗಿರ್ತಕ್ಕಂಥ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಲಕ್ಷಾಂತರ ಹೋಟೆಲ್ ಊಟನ ಕೂಡ ಅವಲಂಬನೆ ಮಾಡಿರ್ತಕ್ಕಂಥದ್ದು. ಮತ್ತೆ ಹೋಟೆಲ್ ಮಾಲೀಕರು ಸಹಿತ ಇದೀಗ ಹೋಟೆಲ್ ಅನ್ನ ಮುಚ್ಚುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಅನ್ನುವಂಥದ್ದನ್ನು ಕೂಡ ಅವರ ಒಂದಿಷ್ಟು ಅಳ್ಳನ್ನು ಕೂಡ ತೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಹೋಟೆಲ್ಗಳಿಗೂ ಕೂಡ ಒಂದು ಬೀಗ ಹಾಕುವಂತ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಮತ್ತೆ ಇದನ್ನ ಗ್ಯಾಸ್ ಅನ್ನ ಬಿಟ್ಟು ಮತ್ತೆ ಬೇರೆ ಪರ್ಯಾಯ ಮಾರ್ಗವನ್ನ ಹುಡುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ಕೂಡ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಒಂದ್ ಕಡೆ ಕೇಂದ್ರ ಸರ್ಕಾರ ಹೆಚ್ಚಿನ ಒಂದು ಗಮನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಸಹಿತ ಕೇಂದ್ರ ಸಚಿವರಿಗೆ ಪತ್ರವನ್ನು ಕೂಡ ಬರೆದು ಮನವಿ ಕೂಡ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸಚಿವರಾಗಿರ್ತಕ್ಕಂಥ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಕೂಡ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಸಾಕಷ್ಟು ಹೋಟೆಲ್ ರೆಸ್ಟೋರೆಂಟ್ಗಳು ಕೂಡ ಇರ್ತಕ್ಕಂಥದ್ದು. ಅಲ್ಲಿ ಕಮರ್ಷಿಯಲ್ ಗ್ಯಾಸ್ ನ ಕೊರತೆ ಉಂಟಾಗಿದೆ. ಇದರಿಂದ ಸಾಕಷ್ಟು ಹೋಟೆಲ್ಗಳಿಗೆ ಬೀಗ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಕೂಡಲೇ ಇದನ್ನ ಮಧ್ಯಸ್ಥಿಕೆ ವಹಿಸಿ ಈ ಒಂದು ಸಮಸ್ಯೆನ ಪರಿಹಾರ ಮಾಡಬೇಕು. ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಗುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಇದೀಗ ಕೇಂದ್ರ ಸಚಿವರಿಗೆ ಪತ್ರ ಬರೆಯುವ ಮುಖಾಂತರ ಮನವಿ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಗಾಯತ್ರಿ, ಎಸ್ ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನಮ್ಮ ಪ್ರತಿನಿಧಿ ಹೇಳ್ತಾ ಹೋದ್ರು, ನಿಜಕ್ಕೂ ಕೂಡ ಇಲ್ಲಿ ಒಂದು ವರ್ಗ ಮತ್ತೊಂದು ವರ್ಗದ ಮೇಲೆ ಅವಲಂಬಿತವಾಗಿರುವಂತದ್ದು. ಈಗ ಹೋಟೆಲ್ ನಲ್ಲಿ ಊಟ ಮಾಡಬೇಕು ಅಂದ್ರೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡುವಂತವ್ರು ಹೋಟೆಲ್ ಮೇಲೆ ಅವಲಂಬಿತರಾಗಿದ್ದೀವಿ. ಆ ಹೋಟೆಲ್ನವರು ಈ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಅವಲಂಬಿತರಾಗಿರುವಂತದ್ದು. ಈ ಒಲೆಯನ್ನ ಇಟ್ಕೊಂಡು ಅಡುಗೆ ಮಾಡೋದಕ್ಕೆ ಎಷ್ಟು ಜನಕ್ಕೆ ಅಂತ ಎಷ್ಟು ಹೊತ್ತು ಅಂತ ಅವರು ಬೇಯಿಸೋಕ್ಕಾಗತ್ತೆ. ಸೊ ಇದೆಲ್ಲ ಮತ್ತೆ ವಾಪಸ್ ಈ ಒಲೆಯನ್ನೇ ಇಟ್ಕೊಂಡು ಅಡುಗೆ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಬೆಂಗಳೂರಿನಂತ ಸಿಟಿಯಲ್ಲಿ ಎಲ್ಲಿಂದ ತರ್ತಾರೆ ಸೌದೆಗಳನ್ನ? ಈ ರೀತಿಯಾಗಿ ಒಂದು ವರ್ಗ ಮತ್ತೊಂದು ವರ್ಗದ ಮೇಲೆ ಅವಲಂಬಿತ ಆಗಿರೋದ್ರಿಂದ, ಅದರಲ್ಲೂ ಕೂಡ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಹೊರ ರಾಷ್ಟ್ರಗಳ ಮೇಲೆ ಅವಲಂಬಿತ ಆಗಿರೋದ್ರಿಂದ ಈ ಸಮಸ್ಯೆಯನ್ನ ನಾವು ನಿಜಕ್ಕೂ ಕೂಡ ಯಾವ ಮಟ್ಟಿಗೆ ನಾವು ಇದನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದೇ ಒಂದು ರೀತಿಯಾಗಿ ಚಿಂತೆಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ವ್ಯವಸ್ಥೆಗೆ ನಾವು ಅಡ್ಜಸ್ಟ್ ಆಗೋದನ್ನ, ನಾವು ಸರಿಪಡಿಸ್ಕೊಳ್ಳೋದನ್ನ ನಾವು ಪ್ರಯತ್ನ ಪಡಲೇಬೇಕಾಗುತ್ತೆ. ಆದ್ರೆ ಬೆಂಗಳೂರಿನಂತ ಸಿಟಿಯಲ್ಲಿ ಯಾವುದಕ್ಕೂ ಕೂಡ ನಾವು ಮತ್ತೊಬ್ಬರ ಮೇಲೆ ಅಥವಾ ಮತ್ತೊಂದು ವಸ್ತು ಮೇಲೆ, ಆಮದು ರಫ್ತುವಿನ ಮೇಲೆ ನಾವು ಡೆವಲಪ್ ಆಗಬೇಕು ಅಂದ್ರೆ ಅಥವಾ ನಾವೇನೋ ಜೀವನ ನಡೆಸಬೇಕು ಅಂದ್ರೆ ನಾವು ಡಿಪೆಂಡ್ ಆಗುವಂತ ಪರಿಸ್ಥಿತಿನೇ ಇರುವಂತದ್ದು. ಈಗ ಗ್ಯಾಸ್ ಕೊರತೆ ಆಗಿದೆ. ಈಗಾಗಲೇ ಇನ್ನೂ ಕೂಡ ಯುದ್ಧ ನಡೆದು 10 ದಿನ 11ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದ್ದೀವಿ. ಇಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದೀವಿ ಅಂದ್ರೆ ಈ ಯುದ್ಧ ಇನ್ನೂ ಈಗಲೇ ನಿಲ್ಲಿಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ನಾವು ಪರದಾಡುವಂತ ಪರಿಸ್ಥಿತಿ ಬರಬಹುದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರುವಂತದ್ದು, ಅಲ್ಲಿರುವಂತ ಏನು ಟ್ಯಾಂಕ್ಗಳು ಆಯಿಲ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಲ್ಲೇನೆ ಅಟ್ಯಾಕ್ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ನಾವು ಪ್ರೊಡ್ಯೂಸ್ ಮಾಡೋಕ್ಕೂ ಆಗಲ್ಲ, ನಾವು ಆಮದು ರಫ್ತು ಮಾಡ್ಕೊಳ್ಳೋದಕ್ಕೂ ಕಷ್ಟವನ್ನ ತಂದಿಟ್ಟಿರುವಂತದ್ದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ. ರಾಜಧಾನಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಪರದಾಡುವಂತ ಪರಿಸ್ಥಿತಿ ಮುಂದೊಂದು ದಿನಗಳಲ್ಲಿ ಬರುವಂತದ್ದು ಅಂತ ಹೇಳ್ಬೋದು. ಇನ್ನು ವಾಹನಗಳು ಓಡಾಡಕ್ಕೂ ಕೂಡ ಕಷ್ಟ ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ. ಡೀಸೆಲ್ ಪೆಟ್ರೋಲ್ಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಏನು ಮಾಡೋದು ಅನ್ನೋದನ್ನೇ ಯೋಚನೆ ಮಾಡುವಂತ ಪರಿಸ್ಥಿತಿ ಈಗ ಬಂದಿರುವಂತದ್ದು ರಾಜಧಾನಿಯ ಜನತೆಗೆ.